ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಕರಿಯಪ್ಪನವ್ರೆ, ಇಷ್ಟು ಸಂತೋಷದ ವಿಚಾರ ನಡ್ತಿದೆ, ಹಾಲ್ ಕುಡಿಯೋದ್ ಬಿಟ್ಟು ಕಾಫಿ ಕುಡ್ದು ಪಿತ್ತ ಜಾಸ್ತಿ ಮಾಡ್ಕೋತಿದ್ದೀರಾ? ನಿಮಗೆ ಅದು ಸಂತೋಷ ತರೋ ಸುದ್ದಿನೇ, ಆದ್ರೆ ನನಗಲ್ಲ. ಏನ್ ಹೇಳ್ತಾ ಇದ್ದೀರಾ? ಬೀಗ್ತಿ ಅವರೇ, ರಾಧಿಕನ್ನು ಮತ್ತೆ ಅವ್ರ ಮನೆಯವ್ರನ್ನ ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರಬಹುದು. ಆದರೆ ನಾನು ಅವರನ್ನ ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಮಾನ ಮರ್ಯಾದೆ ಅನ್ನೋ ಪದ ಕಂಡ್ರೇನೆ ಆಗೋದಿಲ್ಲ. ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಿಲ್ಲ ಕರಿಯಪ್ಪನವ್ರೆ. ಬೀಗ್ತಿ ಅವರೇ, ಅಳಿಯಂದ್ರು ಅವ್ರಿಗೆ ಬೈದು ನೀವ್ಯಾರು ನನ್ನ ಮದುವೆಗೆ ಬರಬೇಡಿ ಅಂತ ಉಗಿದು ಹೋಗಿದ್ರಿಂದ ಅವ್ರು ಯಾರೂ ಮದುವೆಗೆ ಬರಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ವಾ? ಹೌದು. ಹಾಗೆ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ. ಅವರು ಮನೆಯವರೆಲ್ಲ ರಾಧಿಕಾ ಮತ್ತೆ ಚಿರು ಮದುವೆ ಆದ್ರೆ ಅವರೆಲ್ಲರೂ ಜೀವನ ಸೆಟ್ಲ್ ಆಗತ್ತೆ ಅಂತ ಕನ್ಸು ಕಂಡಿರೋರು. ಇವತ್ತು ಅವರು ಬೈದು ಹೋದ ಮಾತ್ರಕ್ಕೆ ಅವರು ಮದುವೆಗೆ ಬರದೇ ಇರ್ತಾರ? ಇಲ್ಲ ಬೀಗ್ತಿ ಅವರೇ, ಅವರು ಬಂದೇ ಬರ್ತಾರೆ. ಅದ್ ಹೇಗೆ ಹೇಳ್ತೀರಾ? ರಾಧಿಕಾ ಇದಕ್ಕೂ ಮುಂಚೆ ಅಳಿಯಂದ್ರಿಗೆ ಇಷ್ಟ ಆಗದೆ ಇರೋ ತರ ತುಂಬಾ ಸಲ ನಾಟಕ ಮಾಡಿದಾಳೆ. ಅದೇ ತರ ಇದು ಒಂದು ನಾಟಕನೇ ಯಾಕಾಗಿರ್ಬಾರ್ದು? ಹಾಗೇನಾದ್ರೂ ಕಲ್ಯಾಣ ಮಂಟಪಕ್ಕೆ ಬಂದ್ಬಿಟ್ರೆ ಏನ್ ಮಾಡೋದಕ್ಕಾಗತ್ತೆ? ಕಲ್ಯಾಣ ಮಂಟಪದ ಬಾಗ್ಲಲ್ಲಿ ತಡೆದು ಅವರನ್ನ ವಾಪಸ್ ಕಳಿಸೋದಕ್ಕಾಗತ್ತಾ? ಆಗೋದಿಲ್ಲ. ಅವರು ಒಳಗಡೆ ಬಂದ ಮೇಲೆ ಏನು ಬೇಕಾದ್ರೂ ನಡಿಬಹುದು. ನಿಜ, ನಾನ್ ಇದನ್ನ ಯೋಚನೆನೇ ಮಾಡಿರ್ಲಿಲ್ಲ. ಈಗೇನ್ ಮಾಡೋದ್ ಕರಿಯಪ್ಪನವ್ರೆ? ಅವರು ಕಲ್ಯಾಣ ಮಂಟಪದವರೆಗೂ ಬರದೇ ಇರೋ ತರ ನಾವು ತಡಿಬೇಕು. ಹೇಗ್ ತಡಿಯಕ್ಕಾಗತ್ತೆ? ಹಾ, ಕಲ್ಯಾಣ ಮಂಟಪದ ಮುಂದೆ ಸೆಕ್ಯೂರಿಟಿ ಹಾಕ್ಸೋಣವಾ? ಬೇಡ ಬೇಡ, ಅವ್ರಿಗೆ ನಮ್ಮ ಅಳಿಯಂದ್ರು ಮದುವೆ ಕಡೆಗೆ ಗಮನಾನೇ ಬರಬಾರದು. ಹಾಗೆ ಮಾಡಬೇಕು. ಅದೇ ಹೇಗ್ ಮಾಡಕ್ಕಾಗತ್ತೆ? ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಬೀಗ್ತಿ ಅವರೇ. ನಾನು ಏನಾದರೂ ಮಾಡಿ ಅವರನ್ನ ಮದ್ವೆಗೆ ಬರದೇ ಇರೋ ತರ ತಡೀತೀನಿ. ಸರಿ, ಏನಾದ್ರೂ ಮಾಡಿ ಅವ್ರು ಯಾರು ಮದ್ವೆಗ್ ಬರ್ದೇ ಇದ್ರೆ ಸಾಕು. ಸರಿ ಬೀಗ್ತಿ ಅವರೇ. ಚಿರು ಬಂತ್ಯಾ? ಹೊರಡೋಣವಾ? ಹಾ. ಇವಾಗ ಫೋನ್ ಮಾಡ್ತಿದ್ದಾನೆ. ಯಾರ್ದು ಕಲ್ಕಿ ಫೋನು? ಅಣ್ಣ, ಅದು ನನ್ನ ಫ್ರೆಂಡುದು ಅಂತ ಹೇಳ್ತಿದ್ಯಾ, ಮತ್ತೆ ಯಾಕೆ ಗಾಬರಿ ಬೀಳ್ತಿದ್ಯಾ? ಫೋನ್ ರಿಸೀವ್ ಮಾಡು. ಅಣ್ಣ, ಅದು ಅವನು ಸುಮ್ಮನೆ ಫೋನ್ ಮಾಡಿ ಮೀಟ್ ಮಾಡೋಣ ಬಾ, ಹೊರಗಡೆ ಹೋಗೋಣ ಬಾ ಅಂತಿರ್ತಾನೆ. ಅದಕ್ಕೆ ಬರೀ ಮೀಟ್ ಆಗಕ್ಕೆ ಬರಕ್ಕೆ ಹೇಳ್ತಿದ್ದಾನಾ ಅಥವಾ? ಇಲ್ಲ ಅಣ್ಣ. ರಿಸೀವ್ ಮಾಡ್ಬಿಟ್ಟು ಕೇಳು. ಸರಿ ಅಣ್ಣ, ಮಾತಾಡ್ತೀನಿ. ಹೇಳಿ ಸರ್. ಹೇಯ್, ಫೋನ್ ರಿಸೀವ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾ? ನಾನು ಮನೇಲಿದ್ದೀನಿ, ಎಲ್ಲರೂ ಇಲ್ಲೇ ಇದ್ದಾರೆ. ಅವ್ರ ಮುಂದೆ ರಿಸೀವ್ ಮಾಡೋಕ್ಕೆ ನೀವೇ ನನ್ನ ಯೋಗಕ್ಷೇಮ ವಿಚಾರಿಸ್ತೀರಾ? ಹೇಳಿ ಸರ್, ಏನು ವಿಷಯ? ಏನೂ ಇಲ್ಲ, ಅರ್ಜೆಂಟಾಗಿ ಒಬ್ರಿಗೆ ಮಾಲ್ ಕೊಡಬೇಕು. ಮಾಲ? ನೋಡಿ ಸರ್, ಇವತ್ತಂತೂ ನಾನು ಮನೆ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ. ಹೌದಾ? ಸರಿ ಬಿಡು, ಹಾಗಾದರೆ ನಾನೇ ಮನೆ ಹತ್ರ ಬರ್ತೀನಿ. ಸಾರ್, ಏನು ಎದುರಿಸ್ತಿದ್ದೀರಾ? ಎದುರಿಸ್ತಾ ಇಲ್ಲಪ್ಪ, ನಾನು ದುಡ್ಡು ಕೇಳೋದಕ್ಕೆ ಮನೆ ಹತ್ರ ಬರ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ನಿಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಸರ್. ಮತ್ತೆ ನಾನು ದುಡ್ಡು ಕೊಡೋವರೆಗೂ ನಾನು ಹೇಳೋ ಕೆಲಸ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ತಾನೇ. ಇವಾಗ ನೀನೇ ಬರ್ತೀಯಾ ಇಲ್ಲ ನಾನೇ ಬರಲ್ಲ ಹೇಳೋ?
ಸರಿ ಸರ್, ಬರ್ತೀನಿ. ಏನಂತೆ ಕಲ್ಕಿ? ಅಣ್ಣ, ಅದು ಮನೆ ಹತ್ರ ಬಾ, ಸಿಸ್ಟರ್ ಬರ್ತ್ಡೇ ಇದೆ ಅಂತ ಹೇಳ್ದ. ನಿಜವಾಗ್ಲೂ ಬರ್ಡೇ ಫಂಕ್ಷನ್ ಏನಾ? ಇಲ್ಲ ಇಲ್ಲ ಅಣ್ಣ, ನಿಜವಾಗ್ಲೂ ಬರ್ತ್ಡೇ ಫಂಕ್ಷನ್ನೇ. ಕಲ್ಕಿ, ನಿನ್ ಮುಖ ನೋಡಿದ್ರೆ ಹಾಗನ್ನಿಸ್ತಿಲ್ವಲ್ಲ? ನಿಜ ಹೇಳು, ಏನ್ ವಿಷಯ? ಅಯ್ಯಯ್ಯೋ, ಇವಾಗ ಏನು ಮಾಡೋದು? ಅಕ್ಕ ಬೇರೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾಳಲ್ಲ. ಕಲ್ಕಿ ನಿನ್ನೆ ಕೇಳ್ತಿರೋದು. ಯಾರ್ ಕಾಲ್ ಮಾಡಿದ್ದು? ಅಕ್ಕ, ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ. ರಾಧಿಕಾ, ಹೋಗ್ ಬರ್ಲಿ ಬಿಡು, ಏನೋ ಬರ್ತಡೇ ಅಂತೆ. ಸರಿ, ಬೇಗ ಬಾ, ಹುಷಾರು. ಸರಿ ಅಕ್ಕ, ನಾನು ಈಗ ಹೋಗಿ ಬರ್ತೀನಿ. ರಾಧಿಕಾ, ಚಿರು ಮನ್ಸಿಂದ ಹಾಗೆ ಹೇಳಿರಲ್ಲಮ್ಮ. ಏನೋ ನಿನ್ ಮೇಲ್ ಕೋಪಕ್ಕೆ ಹಾಗೆ ಹೇಳೋಗಿರ್ತಾರಷ್ಟೇ. ಹೌದು ಸಿಸ್ಟರ್, ಚಿರವರು ಯಾವತ್ತೂ ನಿಮ್ ಬಗ್ಗೆ ಆ ಥರ ಮಾತಾಡಿದಾರಲ್ಲ, ಇವತ್ತಂಗ್ ಮಾತಾಡಿದಾರೆ ಅಂದ್ರೆ ಅದು ನಿಮ್ಮ ಮೇಲಿರೋ ಪ್ರೀತಿಯಿಂದಾನೆ. ಏನ್ ಶಶಿ ಹೀಗ್ ಮಾತಾಡ್ತಿದ್ಯಾ? ಹಾಗಾದ್ರೆ ಅವ್ನ್ ಮಾಡಿದ್ದೆ ಸರಿ ಅಂತ ನೀವೆಲ್ಲ ಅವ್ನ್ ಪರ ವಹಿಸ್ಕೊಂಡ್ ಮಾತಾಡ್ತಿದ್ದೀರಾ? ಅದು ಹಾಗಲ್ಲ ರಾಧಿಕಾ. ಅವ್ರು ಹೇಳಿದ್ದು ಸರಿ ಅನ್ನಿಸ್ತಾ ಇದೆ. ಅವ್ರು ಏನ್ ಬೇಕಾದ್ರೂ ಹೇಳಲಿ, ನಾವಂತೂ ರಿಸೆಪ್ಷನ್ ಮದ್ವೆ ಎರಡಕ್ಕೂ ಹೋಗ್ಬರೋಣ. ಅಣ್ಣ, ಏನ್ ಹೇಳ್ತಿದ್ಯಾ ನೀನು? ಅವ್ನ್ ನಮ್ಮ ಮನೆವರೆಗೂ ಬಂದು ಮದ್ವೆಗ್ ಬರ್ಬೇಡಿ ಅಂತ ಬೈದ್ ಹೋಗಿದ್ದಾನೆ. ನಾವ್ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಅವ್ನ್ ಮುಂದೆ ಹೋಗಿ ತಲೆ ತಗ್ಸ್ಕೊಂಡ್ ನಿಲ್ಲಕ್ಕಾಗತ್ತಾ? ಅಲ್ಲಿ ನಾವ್ ಹೋದಾಗ ಚಿರು ಏನ್ ಅನ್ಕೊಂಡಿಲ್ಲ ಅಂದ್ರೂ ಈ ದೊಡಮ್ಮ ಸುಮ್ನೆ ಇರಲ್ಲ. ಏನಾದ್ರೂ ಕ್ಯಾತೆ ತೆಗೆದು ಅದನ್ನ ದೊಡ್ಡದ್ ಮಾಡಿ ಎಲ್ರ ಮುಂದೆ ನಮ್ಗೆ ಅವಮಾನ ಮಾಡೇ ಮಾಡ್ತಾರೆ. ಹೌದು ರೀ, ರಾಧಿಕಾ ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಹೇಯ್, ಸುಮ್ನೇರೆ, ನಿನ್ಗೇನು ಗೊತ್ತಾಗಲ್ಲ. ರಾಧಿಕಾ, ನಾನೇನು ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ದಯವಿಟ್ಟು ಈ ವಿಚಾರದಲ್ಲಿ ಯಾರು ನನ್ನ ಬಲವಂತ ಮಾಡಬೇಡಿ. ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ಕಾಶಿ, ರಾಧಿಕಾ ಹೇಳ್ತಾ ಇರೋದು ಸರಿಯಾಗಿದೆ ಕಣೋ. ಅಕ್ಕ ಬಾವ ಮನೆಗ್ ಬಂದು ನೀವ್ ಮದ್ವೆಗ್ ಬರ್ಲೇಬೇಡಿ ಅಂತ ಹೇಳಿ ಹೋದ್ಮೇಲೆ ನಾವಲ್ಲಿಗೆ ಹೋಗೋದು? ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ನಾವ್ ಅಲ್ಲಿಗೆ ಹೋದ್ರೇನೆ ನಾವ್ ಅನ್ಕೊಂಡಾಗೆ ರಾಧಿಕಾ ಸಿಸ್ಟರ್ ಮದುವೆ ಆಗೋದು. ಏನಂದ್ರೆ ಶಶಿ? ಏನಿಲ್ಲ ಸಿಸ್ಟರ್, ಕಲ್ಕಿ ಅವ್ರ ಫ್ರೆಂಡ್ ಕರೆದ ಅಂತ ಅರ್ಜೆಂಟಾಗಿ ಹೋದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಈ ವಿಷಯ ಯೋಚನೆ ಮಾಡ್ಬೇಕಾತೆ. ಕಲ್ಕಿ ಫ್ರೆಂಡ್ ಕರ್ದ ಅಂತ ಯಾಕೆಷ್ಟು ಅರ್ಜೆಂಟಲ್ಲಿ ಹೋದ? ಬಾ ಕಲ್ಕಿ. ಸರ್, ಪ್ಲೀಸ್ ಸರ್, ನಾನೀಗ ಡೆಲಿವರಿ ಮಾಡೋ ಪರಿಸ್ಥಿತಿಲಿ ಇಲ್ಲ ಸರ್. ಕಲ್ಕಿ, ನೀನ್ ಡೆಲಿವರಿ ಮಾಡಲೇಬೇಕು ಅಂತ ನಾನೇನು ನಿನಗೆ ಹೇಳ್ತಾ ಇಲ್ಲ ಕಲ್ಕಿ. ನಾನು ದುಡ್ಡು ಕೊಟ್ಬಿಡು ಸಾಕು, ನಾನು ನಿನ್ನನ್ನು ಮಾತಾಡ್ಸೋದೇ ಇಲ್ಲ. ಸರ್, ಅಷ್ಟು ದುಡ್ಡ ಒಂದೇ ಸರಿ ಕೊಡೋಕ್ಕಾಗಲ್ಲ ಸರ್. ಹಾಗಾದ್ರೆ ದುಡ್ಡು ಕೊಡೋವರೆಗೂ ನೀನು ನಾನು ಹೇಳಿದ ಕೆಲಸ ಮಾಡಬೇಕು ಅಷ್ಟೇ.